ರಂಜನಿ ಸ್ಮಾರಕ ಟ್ರಸ್ಟ್ ಏರ್ಪಡಿಸಿದ ಸಂಗೀತೋತ್ಸವ ಉಡುಪಿಯ ರಸಿಕರಿಗೆ ಶ್ರವಣ ಸುಖ ನೀಡಿದೆ. ರುಚಿ ಶುದ್ಧಿಯ ಪ್ರಯತ್ನದಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಅರವಿಂದ ಹೆಬ್ಬಾರರಿಗೆ ಮತ್ತು ಈ ಟ್ರಸ್ಟ್ನ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಉಡುಪಿಯಲ್ಲಿ ಕನಕದಾಸ ವಾದ್ಯರಾಜ ಉತ್ಸವವನ್ನು ಆರಂಭಿಸಿದ MGMನ ಪ್ರಿನ್ಸಿಪಾಲರಾಗಿದ್ದ ಕುಶಿ ಹರಿದಾಸ ಭಟ್ರನ್ನು, ಸಂಗೀತ ಸಭಾದ ಮೂಲಕ ಉಡುಪಿಯ ಸಂಗೀತ ರಸಿಕರ ರುಚಿಶುದ್ಧಿ ಮುಂದುವರಿಸಿದ ವಿಜಯನಾಥ್ ಶೆಣೆಯವರನ್ನು, ರಾಗಧನದ ಈಶ್ವರಯ್ಯ ಅವರನ್ನು, ಹಾಗೆ ಕಡಿಯಾಳಿಯ ಬಾಲಗಾನ ಮೇಳದ ನರಸಿಂಹ ಉಪಾಧ್ಯರನ್ನು ನಾನು ನೆನಪಿಸಿಕೊಳ್ತೇನೆ. ಈ ಸಂಗೀತೋತ್ಸವದಲ್ಲಿ ಬನಾರಸ್ನಿಂದ ಬಂದ ಡಾಕ್ಟರ್ ಬಿಂದು ಪರಂಜಪೆಯವರು ದೇವದಾಸಿ ಪದ್ಧತಿ ಮತ್ತು ನಾಟ್ಯ ಸಂಪ್ರದಾಯದ ಸಂಬಂಧದ ಬಗ್ಗೆ ಒಂದು ಸಂಶೋಧನಾತ್ಮಕ ಉಪನ್ಯಾಸವನ್ನು ನೀಡಿದರು. ಅವರ ಉಪನ್ಯಾಸ ಕೇಳುವಾಗ ನನಗೆ ಶಿವರಾಮ ಕಾರಂತರ ಶಿವರಾಮ ಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯ ನೆನಪಾಯಿತು. ಮೈಮನಗಳ ಸುಳಿಯಲ್ಲಿ ಉಡುಪಿ ಜಿಲ್ಲೆಯ ಒಂದು ಪ್ರಾಚೀನ ನಗರದಲ್ಲಿದ್ದ ದೇವದಾಸಿ ಪದ್ಧತಿಯ ಹಿನ್ನೆಲೆಯಲ್ಲಿ ಶಿವರಾಮ ಕಾರಂತರು ಬರೆದ ಕಾದಂಬರಿ. ಇನ್ನು ರಮಣ ಬಾಲಚಂದ್ರ ಅವರ ವೀಣೆ ಕಚೇರಿ ಶ್ರುತಗಾನ ಅತಿ ಮಧುರ ಎಂಬ ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು. ಮುಂದೆ ಚಾರುಮತಿ ರಘುರಾಮ್ ವಯಲಿನ್ ಮತ್ತು ಮೃದಂಗ, ಈ ಜೋಡಿ ಬೇಂದ್ರೆಯವರ ಒಂದು ಸಾಲನ್ನು ನನಗೆ ನೆನಪಿಸಿತು. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟುಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ. ಅಲ್ಲಿನ ಕಟುಮಧುರ ಎಂಬುದನ್ನು ನಾವಿಲ್ಲಿ ಶ್ರುತಮಧುರ ಅಂತ ತಿದ್ದುಪಡಿ ಮಾಡಿಕೊಳ್ಬೇಕು. ಅಷ್ಟು ಚೆನ್ನಾಗಿತ್ತು ಆ ಕಚೇರಿ. ಇನ್ನು ಸ್ಫೂರ್ತಿರಾವ್ ಅವರು ಹೊಸ ತಲೆಮಾರಿನ ಕಲಾವಿದೆ, ಪ್ರಬುದ್ಧತೆಯತ್ತ ಪಯಣ ಹೊರಟಿದ್ದಾರೆ ಅನಿಸಿತು. ಪಾಲ್ಘಾಟ್ ರಾಮಪ್ರಸಾದ್ ಅವರ ಕಚೇರಿ ಕೇಳುವಾಗ ಕವಿವಾಣಿ ಒಂದು ನೆನಪಾಯಿತು. ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ, ಬಹಳ ಮೇಲ್ಮಟ್ಟದ ಒಂದು ಸಂಗೀತ ಕಾರ್ಯಕ್ರಮ. ಇನ್ನು ಈ ಸಂಗೀತೋತ್ಸವದಲ್ಲಿ ನನಗೆ ತುಂಬ ಕುತೂಹಲ ಹುಟ್ಟಿಸಿದ, ಖುಷಿ ಕೊಟ್ಟ ಒಂದು ಪ್ರಸ್ತುತಿ ಅಂದರೆ ಅರವಿಂದ ಹೆಬ್ಬಾರರ ನಿರ್ದೇಶನದಲ್ಲಿ ಹೊಸ ತಲೆಮಾರಿನ 6 ಮಂದಿ ಯುವತಿಯರು ನೀಡಿದ ಒಂದು ಅಪೂರ್ವ ಸಂಗೀತ ಸಾಂಗತ್ಯದ ಒಂದು ಪ್ರಾಯೋಗಿಕ ಕಾರ್ಯಕ್ರಮ. ಇದರಲ್ಲಿ 6 ಮಂದಿ ಯುವತಿಯರಿದ್ದರು. ಷಣ್ಮುಖ, ಆ ಮುಖ ಈ ಮುಖ ಒಂದಕ್ಕೊಂದು ಸಮ್ಮುಖ ಎಂಬ ರೀತಿಯ ಸಂಗೀತ ಸಾಂಗತ್ಯ ಈ ಪ್ರಯೋಗದಲ್ಲಿ ಇತ್ತು. ಇದು ಉಡುಪಿಯ ಮಟ್ಟಿಗಂತೂ ತುಂಬ ಹೊಸತು ಎಂಬ ರೀತಿಯಲ್ಲಿತ್ತು. ಆ ಎಲ್ಲ ಕಲಾವಿದರಿಗೆ ನನ್ನ ಅಭಿನಂದನೆಗಳು. ಶ್ರೀವತ್ಸಲ್ ಮೆನನ್ ಅವರು ಸಂಪ್ರದಾಯದ ಚೌಕಟ್ಟಿನಲ್ಲಿ ಸೃಜನಶೀಲ ಸಂಗೀತವನ್ನು ನಮಗೆ ಪ್ರಸ್ತುತಪಡಿಸಿದರು. ಇನ್ನು ಈ ಉತ್ಸವದ ಇನ್ನೊಂದು ಬಹಳ ಮಹತ್ವದ ಕಾರ್ಯಕ್ರಮ ಅಂದರೆ ಒಂದು ಸಂಗೀತವನ್ನು ಕುರಿತ ಒಂದು ಪ್ರಾತ್ಯಕ್ಷಿಕೆಯ ಒಂದು ಉಪನ್ಯಾಸ. ಡಾಕ್ಟರ್ ಶ್ರೀರಾಮ ಪರಶುರಾಮ್ ಅವರು ಈ ಉಪನ್ಯಾಸ ನೀಡಿದರು. ಕರ್ನಾಟಕ ಸಂಗೀತ ಮತ್ತು ಪಕ್ಕವಾದ್ಯಗಳಿಗಿರುವ ಸಂಬಂಧದ ಬಗ್ಗೆ ಮಾತಾಡುತ್ತಾ ಅವರು ತೌಲನಿಕವಾಗಿ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತದ ತೌಲನಿಕ ಒಳನೋಟಗಳನ್ನು ಕೂಡ ಕೊಟ್ಟರು. ಅವರ ಉಪನ್ಯಾಸ ಕೇಳುವಾಗ ನನಗೆ ಉಡುಪಿಯ ಈಶ್ವರಯ್ಯ ಅವರ ನೆನಪಾಯಿತು. ಈಶ್ವರಯ್ಯ ಕೂಡ ತುಂಬ ಒಳನೋಟಗಳಿಂದ ಇಂಥ ವಿಷಯದ ಬಗ್ಗೆ ಮಾತಾಡ್ತಾಯಿದ್ರು.
ಹಾಗೆ ಹಲವು ವರ್ಷಗಳ ಹಿಂದೆ ಮಣಿಪಾಲದಲ್ಲಿ ಡಾಕ್ಟರ್ ಭಾಸ್ಕರ ಚಂದಾವರ್ಕರ್ ಅವರು ನೀಡಿದ ಸಂಗೀತ ಉಪನ್ಯಾಸಗಳ ನೆನಪು ಆಯಿತು. ಈ ಸಂಗೀತೋತ್ಸವದಲ್ಲಿ ಹಾಡಿದ ಒಬ್ಬಳು ಯುವ ಕಲಾವಿದೆ, ಸ್ವರಾತ್ಮಿಕ, ಸ್ವರ ಸ್ವಾಧೀನ, ಸ್ವರ ಸ್ವಾಮಿತ್ವ, ಸ್ವರ ಸ್ವಾರಸ್ಯ ಇವುಗಳನ್ನೆಲ್ಲ ಹೊಂದಿರುವಂಥ ಒಬ್ಬಳು ಪ್ರತಿಭಾವಂತ ಕಲಾವಿದೆ. ಅವರು ಸ್ವಾವಲಂಬಿಯಾಗಿ ಬೆಳೆಯಬಲ್ಲಂಥ ಪ್ರತಿಭೆ ಇರುವ ಕಲಾವಿದೆ ಅಂತ ಆ ಕಾರ್ಯಕ್ರಮ ಕೇಳುವಾಗ ಅನ್ನಿಸ್ತಾ ಇತ್ತು. ಬೇಂದ್ರೆಯವರ ಒಂದು ಕವನ, ಮನ್ಸೂರ್ ಮಲ್ಲಿಕಾರ್ಜುನರ ಹಾಡು ಕೇಳಿ, ಅದನ್ನು ನೆನಪು ಮಾಡಿಕೊಳ್ತೇನೆ. ಅದರ ಕೆಲವು ಸಾಲುಗಳು: ಶಿವನ ತಾಂಡವ ಮುಗಿಯೇ ಶಿವೆ ಲಾಸ್ಯಕ್ಕೆದ್ದಂತೆ, ಮನಸೂರೆ ಹೋಯಿತೋ ಮನ್ಸೂರ್, ಮನಸೂರೆ ಹೋಯಿತೋ ಹೋ ಇದ್ದಕ್ಕಿದ್ದಂತೆ, ಈ ಗೀತ ಹಾಡಿದುದು ಹೊಸ ಸ್ವಪ್ನ ಬಿದ್ದಂತೆ, ಅಂತೆ ಇಂತೆ ಎನ್ನುತ್ತಾ ಮನ ಮೀರಿ ನಾನಿಂತೆ, ಕಳಚಿ ಬಿದ್ದಿತು ಗೆಳೆಯ ಜಗದ ಸಂತೆಯ ಚಿಂತೆ, ಕಳಚಿ ಬಿದ್ದಿತು ಗೆಳೆಯ ಜಗದ ಸಂತೆಯ ಚಿಂತೆ. ಕೊನೆಯದಾಗಿ ಈಶ್ವರರ ಗೆಳೆಯ ಎಂ ವ್ಯಾಸರ ನೆನಪಾಗ್ತಾಯಿದೆ. ಈಶ್ವರರ ಗೆಳೆಯ ಎಂ ವ್ಯಾಸರ ಒಂದು ಕಥಾ ಸಂಕಲನದ ಬಗ್ಗೆ ನಾನೊಂದು ವಿಮರ್ಶೆ ಉದಯವಾಣಿಯಲ್ಲಿ ಬರೆದಿದ್ದೆ. ಮರುದಿನ ನನಗೊಂದು SMS ಬಂತು. ಆಗ ವಾಟ್ಸಪ್ ಇರಲಿಲ್ಲ. ಆ SMS ಯಾರದ್ದು ಅಂತ ನನಗೆ ಗೊತ್ತಾಗಲಿಕ್ಕೆ ಸ್ವಲ್ಪ ಸಮಯ ಹೋಯಿತು. ಆ SMS ಕಥೆಗಾರ ವ್ಯಾಸರದ್ದು ಅಂತ ಆಮೇಲೆ ಗೊತ್ತಾಯಿತು. ವ್ಯಾಸರ ಆ SMS ಹೀಗಿತ್ತು: ಉಪಾಧ್ಯರೇ, ವೃದ್ಧಾಪ್ಯದ ಮೃತ್ಯು ಸೆಖೆಯ ದಿನಗಳಲ್ಲಿ ತಂಗಾಳಿ ಬೀಸಿದಿರಿ, ಮೃತ್ಯು ಸೆಖೆಯ ದಿನಗಳಲ್ಲಿ ತಂಗಾಳಿ ಬೀಸಿದಿರಿ. ಈ ಸಂಗೀತೋತ್ಸವ ಕೂಡ ನಮ್ಮೆಲ್ಲರ ಪಾಲಿಗೆ ಈ 8-9 ದಿನ ಒಂದು ತಂಗಾಳಿ ಬೀಸಿತು, ನಮ್ಮಲ್ಲಿ ಮತ್ತೆ ಲವಲವಿಕೆಯನ್ನು ಉಂಟು ಮಾಡಿತು ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.